ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾನು ಬೈರೇಗೌಡ ಭವಾನಿ ಶಂಕರ್, ಪಂಚೀಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ, ನೆಲಮಂಗಲ ತಾಲೂಕು. ಈ ಬಾರಿ ನೀವು ಚುನಾವಣೆಗೆ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಸ್ಪರ್ಧಿಸ್ತಾ ಇದ್ದೀರಾ, ಏನು ಹೇಳಕ್ಕೆ ಬಯಸ್ತಾ ಇದ್ದೀರಾ? ನಾನು ನೆಲಮಂಗಲ ತಾಲೂಕು ನಿರ್ದೇಶಕರ ಸ್ಥಾನದಿಂದ ನನ್ನ ಕುಕ್ಕರ್ ಗುರುತಿನಿಂದ 2ನೇ ನನ್ನ ನಂಬರು ಇಲ್ಲಿಂದ ನಾನು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಬೇಕು ಅಂತೇಳಿ ನಾನು ಅಪ್ಪಟ ರೈತನಾದ್ದರಿಂದ ನಾನು ಸಂಕಲ್ಪವನ್ನು ಮಾಡಿದ್ದೇನೆ. ಸುಮಾರು 1 ವರ್ಷಗಳ ಕಾಲದಿಂದ ಎಲ್ಲ ರೈತ ಬಾಂಧವರ ಮನೆ ಬಾಗಿಲುಗಳಿಗೆ ತಿರುಗಿ ಎಲ್ಲರ ಅನುಮತಿಯನ್ನು ಪಡೆದಿದ್ದೇನೆ. ಎಲ್ಲರೂ ಕೂಡ ನನಗೆ ಅನುಮತಿಯನ್ನು ಪಡೆದಿದ್ದಾರೆ, ಅನುಮತಿಯನ್ನು ಕೊಟ್ಟು ನನ್ನ ಆಶೀರ್ವದಿಸಿದ್ದಾರೆ. ಇವತ್ತಿನ ದಿವಸ ನನಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಜಯಶೀಲನಾಗಿ ಮಾಡಬೇಕಾಗಿ ಕೇಳ್ಕೊಂಡಿದ್ದೀನಿ. ಅವರು ಕೂಡ ನನಗೆ ಆಶೀರ್ವಾದ ಮಾಡಿ ನೀನೇ ಗೆದಿಯೋದು ಹೋಗು ಅಂತ ಹೇಳಿದ್ದಾರೆ. ನಾನು ಅಪ್ಪಟ ರೈತ. ನನ್ನ ಸರ್ವೆ ನಂಬರ್ 125ರಲ್ಲಿ ನನ್ನ ಮನೆ ಹಾಗೂ ಮತ್ತು ನನ್ನ ದನಗಳ ಕೊಠಡಿ ಕೂಡ ಇದೆ. ಅವುಗಳನ್ನು ಸಾಕೋದು ನನ್ನ ಕಸುಬು. ನಾನು ಕೈಗಾರಿಕೋದ್ಯಮಿ ಕೂಡ ಹೌದು. ಆದರೂ ನನ್ನ ಹಿಂದಿನಿಂದ ಪೂರ್ವಜರು ಮಾಡಿದಂಥ ಈ ಒಂದು ಗೋ ಸೇವೆಯನ್ನು ಮಾಡಿಕೊಂಡು ಅಪ್ಪಟ ರೈತನಾಗಿ ಇವತ್ತು ಉಳಿದಿದ್ದೀನಿ. ಅದರಿಂದ ಎಲ್ಲ ಅಧ್ಯಕ್ಷರ ಬಂಧುಗಳು, ಎಲ್ಲ ಗೋ ಸಂರಕ್ಷರು ನನ್ನನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಬೇಕು ಅಂತ ಎಲ್ಲರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ. ಅದೇ ರೀತಿ ಅವರು ಕೂಡ ಒಪ್ಕೊಂಡಿದ್ದಾರೆ. ನಾನು ಮಾಡಿರ್ತಕ್ಕಂಥ ಅನೇಕ ಧರ್ಮ ಕಾರ್ಯಗಳನ್ನು ಮೆಚ್ಚಿದ್ದಾರೆ, ಎಲ್ಲವೂ ತಿಳ್ಕೊಂಡಿದ್ದಾರೆ. ಕೇವಲ ನಾನು ಸುಮಾರು 15 ವರ್ಷಗಳಿಂದ ಈ ನೆಲಮಂಗಲ ತಾಲೂಕು ಪದವಿ ಪೂರ್ವ ಕಾಲೇಜುಗಳ ಮಕ್ಕಳಿಗೆ 2 ದಿವಸ ಉಪಹಾರದ ಸೇವೆಯನ್ನು ಕೂಡ ಮಾಡಿಕೊಂಬಂದಿದ್ದೇನೆ. ಅದೇ ರೀತಿ ಯಾರಾದರೂ ಬಂದು ಆಹಾರವನ್ನು ಕೇಳಿದಾಗ ಯಾರಿಗೂ ಇಲ್ಲ ಅಂತ ಹೇಳಿಲ್ಲ, ಕೊಡ್ತಕ್ಕಂಥ ಕೆಲಸ ನನ್ನ ಸಂಸ್ಥೆಯಿಂದ ನಾನು ಮಾಡಿಕೊಟ್ಟಿದ್ದೀನಿ. ಇನ್ನು ಮುಂದೆ ಅನೇಕ ಕಾರ್ಯಗಳನ್ನು ನಾನು ಎಲ್ಲವನ್ನು ಹೇಳೋಕ್ಕಾಗಲ್ಲ, ಮಾಡಿದ್ದೀನಿ. ಮುಂದೆ ಕೂಡ ಅನೇಕ ಈ ಒಂದು ಏನು ಬೊಮ್ಮೂಲ್ ಟ್ರಸ್ಟಲ್ಲಿ ಏನು ಮಾಡಬೇಕು, ಎಷ್ಟು ಅನುಕೂಲ ಮಾಡಬೇಕು ಅನ್ನೋದು ನನ್ನ ಆಶಯವಾಗಿದೆ. ಇವತ್ತಿನ ದಿವಸ ನಮ್ಮ ಕ್ಯಾಂಪ್ ಆಫೀಸು ಬೊಮ್ಮೂಲಲ್ಲಿ ಅಂತ ಇಟ್ಕೊಳ್ಳಿ, ಒಳ್ಳೆ ನುರಿತ ಡಾಕ್ಟ್ರುಗಳೇ ಇದ್ದಾರೆ. ಡಾಕ್ಟ್ರುಗಳಿದ್ದಾಗ ಅವ್ರಿಗೆ ಏನಾಗಿದೆ ಅಂದರೆ, ಒಂದು ಸೊಂಟ ಮುರ್ಕಂತು ಅಂದರೆ ಅದನ್ನು ಸರಿ ಮಾಡ್ತಕ್ಕಂಥ ಎಕ್ಸ್ರೇ ಆಗಲಿ ಅಥವಾ ಆಪ್ರೇಷನ್ ಥಿಯೇಟ್ರ್ ಆಗಲಿ ಇಲ್ಲ. ಮತ್ತು ಅವುಗೆ ಹೊಟ್ಟೆನಲ್ಲಿ ಏನೋ ಅಪ್ಪಿತಪ್ಪಿ ಪ್ಲಾಸ್ಟಿಕ್ ಕವರ್ಗಳನ್ನು ನುಗ್ಗಿಬಿಟ್ಟಿರ್ತವೆ, ನೋಡಿದ್ದೀರ ನೀವು. ಅದನ್ನು ತೆಗಿತಕ್ಕಂಥ ಡಾಕ್ಟ್ರ್ ಇದ್ದರೆ ಅದು ಇನ್ಸ್ಟ್ರೂಮೆಂಟ್ ಇಲ್ಲ. ಅದರಿಂದ ನಾನು ಹೋದ ತಕ್ಷಣ ಅದನ್ನು ಮಾಡಬೇಕು ಅಂತ ಇದ್ದೀನಿ. ಆಮೇಲೆ ರೈತರಲ್ಲಿ ಗುಣಮಟ್ಟದ ಹಾಲನ್ನು ಪಡೆದು ಅತಿ ಹೆಚ್ಚಿನ ಬೆಲೆ ಕೊಡೋಕ್ಕೆ ಸನ್ಮಾನ್ಯ ಎಲ್ಲ ಸರ್ಕಾರ ಎಲ್ಲರ ಒಂದು ರಾಜಕೀಯ ನಾಯಕರನ್ನು ಮೀಟ್ ಮಾಡಿ, ಸರ್ಕಾರದ ಈ ಒಂದು ನೀತಿ ಸರಿ ಇಲ್ಲ, ಈ ಒಂದು ರೈಟನ್ನು ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ನಮಗೆ ಬಿಡಬೇಕು. ಯಾಕೆ ಅಂತಂದರೆ, ಒಂದು ಸಣ್ಣ ಒಂದು ಸಂಸ್ಥೆ ಇರ್ತದೆ ಬೊಮ್ಮೂಲೆಲ್ಲ ಸಣ್ಣ ಒಂದು ಹಾಲು ಉತ್ಪಾದಕರ ಸಂಘ ಅಂತ ಒಂದಿರ್ತದೆ. ಅಲ್ಲಿ ಆಡಿಟ್ ಇರ್ತದೆ. ಅಲ್ಲಿಂದ ಬಂದು ತಿರ್ಗಾ ನಮ್ಮದು ಕ್ಯಾಂಪ್ ಆಫೀಸ್ ಅಂತ ಇರ್ತದೆ, ನೆಲಮಂಗಲದಲ್ಲಿ ಒಂದು ಶಿಬಿರ ಇರ್ತದೆ. ಅಲ್ಲಿಂದ ಹೋಗಿ ಬೊಮ್ಮೂಲು ತುಮ್ಮೂಲು ಅಂತಕ್ಕಂಥ ಶಿಬಿರಗಳಿರ್ತವೆ. ಅಲ್ಲಿಂದ ಹೋಗಿ KMF ಅಂತ ಇರ್ತದೆ. ಇಂಥ ಒಂದು ಆಡಳಿತದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ಇಷ್ಟೆಲ್ಲ ಮೀರಿ ಸರ್ಕಾರಗಳು ಈ ತನ್ನ ಒಂದು ರೈಟ್ ನಿಗದಿಪಡಿಸ್ತಕ್ಕಂಥದ್ದನ್ನು ಇಟ್ಕೊಂಡಿರೋದು ತಪ್ಪು ಅಂತ ನಾನು ಅವರಿಗೆ ಮನವರಿಕೆ ಮಾಡೋಕ್ಕೆ ಈಗಾಗಲೇ ನಾನು ಕುಮಾರಣ್ಣವ್ರ ಹತ್ರ ಒಂದು ಸಾರಿ ಇದನ್ನ ಪ್ರಸ್ತಾವನೆ ಮಾಡಿದ್ದೀನಿ. ದಯವಿಟ್ಟು ರೈತರದು ಜಾಸ್ತಿ ಮಾಡ್ತೀವೋ ಕಮ್ಮಿ ಮಾಡ್ತೀವೋ, ನಾವು ಇಷ್ಟೆಲ್ಲ ಒಂದು ಸಂಸ್ಥೆಗಳು ಹೊಂದಿದ್ದು, ಇಷ್ಟೆಲ್ಲ ಸಹಸ್ರಾರು ಜನಗಳಿಗೆ ಕೆಲಸ ಕೊಟ್ಟಿರ್ತಕ್ಕಂಥದ್ದು, ಸಹಸ್ರಾರು ಕೋಟಿ ಅಂತ ಹಾಲಿನಲ್ಲಿ ಪ್ರತಿ ಟೈಮು ಅಂದರೆ ಒಂದು ದಿನಕ್ಕೆ 2 ಟೈಮ್ ಬರುತ್ತೆ, 105ರಿಂದ 110 ಲೀಟ್ರು 2 ಟೈಮಿಂದ ಸೇರಿ ಒಂದು ದಿನಕ್ಕೆ ಆಗ್ತಕ್ಕಂಥ ಹಾಲು. ಅದರಲ್ಲಿ ದೇಸಿ ತಳಿ A2 ಹಾಲು ಅಂತ, ಅದನ್ನು ಒಂದು 35 ಲೀಟ್ರ್ ಹಾಕ್ತೀನಿ. ಆಮೇಲೆ ಇವು HF ಹಾಲು ಹಾಕ್ತೀನಿ, ಎಮ್ಮೆ ಹಾಲು ಹಾಕ್ತೀನಿ. ಇಷ್ಟೆಲ್ಲ ಹಾಲುಗಳನ್ನು ನಾನು ಹಾಕಿ ನನ್ನ ಜೀವನವನ್ನು ಸಾರ್ಥಕಪಡಿಸ್ಕೊಂಡಿದ್ದೀನಿ. ಉದ್ದೇಶ ಏನು ಸರ್? ಈಗ ಅದೇ ಇಂತೆಲ್ಲ ಸಂಕಷ್ಟ ಮನಗಂಡು ನಿಂತಿದ್ದೀರಾ, ಇಲ್ಲ ಹೆಸರು ಮಾಡಬೇಕು ಅಂತ ನಿಂತಿದ್ದೀರಾ?
ಹೆಸರು ಮಾಡೋ ಅಗತ್ಯ ನನಗಿಲ್ಲ. ರೈತರ ಸಂಕಷ್ಟಗಳು ಇವತ್ತಿನ ದಿವಸ ರೈತರಿಗೆ ರೈಟ್ ಸಿಗ್ತಾ ಇಲ್ಲ, ರೈತರುಗಳಿಗೆ ಸರಿಯಾದ ಸಮಯದಲ್ಲಿ ಸಾಲಗಳು ಸಿಗ್ತಾ ಇಲ್ಲ. ಅದರಿಂದ ಸರ್ಕಾರಗಳನ್ನು ಯಾರು ಗಮನ ಹರಿಸಲ್ಲ, ಆಂದೋಲನ ಮಾಡಲ್ಲ, ಅವ್ರನ್ನ ಮನವೊಲಿಸಲ್ಲ. ಪ್ರತಿಯೊಬ್ಬ ರೈತ ನಾಯಕನು ಒಬ್ಬ ರಾಜಕೀಯ ನಾಯಕರನ್ನ ಹೋಗಿ ಕಾಣಬೇಕು, ಕಂಡು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಪ್ರತಿಯೊಬ್ಬ ಅವ್ರವ್ರ ಪ್ರಾಡಕ್ಟ್ನ ಅವರೇ ರೇಟ್ ಫಿಕ್ಸ್ ಮಾಡುವಾಗ ನಮ್ದನ್ನು ಯಾಕೆ ಮಾಡಬಾರ್ದು? ಇದು ಸಾರ್ವಜನಿಕವಾಗಿ ಯಾರು ತಿಳ್ಕೊಂಡು ಹೇಳಿ. ನಮ್ಮ ಹಾಲನ್ನು ನಾವು ಉತ್ಪತ್ತಿ ಮಾಡ್ತಕ್ಕಂಥ ಹಾಲು. ಇದಕ್ಕೆ ಸರ್ಕಾರ ಯಾಕೆ ರೇಟ್ ನಿಗದಿ ಮಾಡ್ತದೆ ಅಂತಕ್ಕಂಥದ್ದನ್ನ ಇದುವರೆಗೂ ಯಾರೂ ಪ್ರಶ್ನೆ ಮಾಡಿಲ್ಲ. ನಾನು ಪ್ರಶ್ನೆ ಮಾಡ್ತೀನಿ, ಫಲ ಬಿಡ್ತದೋ ಬಿಡಲ್ವೋ. ನಾನು ಸಸಿ ಹಾಕೋದನ್ನ ಹಾಕ್ತೀನಿ, ಸಾಕಷ್ಟು ಮನವರಿಕೆ ಮಾಡ್ತೀನಿ, ಹೋರಾಟ ಮಾಡಲ್ಲ, ಹೋರಾಟಕ್ಕೆ ಹೋಗಲ್ಲ, ಅವ್ರ ಮೇಲೆ ಜಗಳ ಕಾಯಲ್ಲ. ಇವಾಗ ಅವ್ರನ್ನ ಏನು ಅನ್ನಕ್ಕೆ ಹೋಗಲ್ಲ. ದಯವಿಟ್ಟು ಅವರ ಪಾದಗಳು ಮುಟ್ಟಿ ನಾನು ದಯವಿಟ್ಟು ಇದನ್ನು ಬಿಟ್ಬಿಡಿ, ನಮ್ಮ ರೈತರಿಗೆ ಬಿಡಿ, ನಾವು ಮಾಡ್ಕೊತೀವಿ. ಜಾಸ್ತಿ ಆಗ್ತದೋ ಕಮ್ಮಿ ಆದರೆ ಕಮ್ಮಿ ಮಾಡ್ತೀವಿ, ಜಾಸ್ತಿ ಆದ್ರೆ ಜಾಸ್ತಿ ಮಾಡ್ತೀವಿ. ರೈಟ್ ಏರ್ಸೋದು ಇಳಿಸೋದನ್ನು ಸರ್ಕಾರ ಯಾಕೆ ಇಟ್ಕೊಂಡಿದ್ದೀರಾ ಅಂಥೇಳಿ ಅವರಲ್ಲಿ ಮನವಿ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೊನೆಯವಾಗಿ ಬಂದಿರಲಿಲ್ಲ. ಈಗ ಈ ಸಂಘ ಸಂಸ್ಥೆಗಳ ಚುನಾವಣೆಗೆ ರಾಜಕೀಯವಾಗಿ ಶಾಸಕರು ಬಂದಿರೋ ಕಾರಣ ಏನು ಬದಲಾವಣೆ ಆಗ್ಬೋದು? ಶಾಸಕರು ಅವರ ಒಂದು ಪಕ್ಷದ ಕಾರ್ಯವೈಖರಿ ಎಲ್ಲೋ ಒಂದು ಕಡೆ ಹೇಳಿದ್ದಾರೆ, ನಾನು ಭಾಸ್ಕರ್ಗೋಸ್ಕರ ಇಲ್ಲಿ ಬಂದಿಲ್ಲ, ನಮ್ಮ ಪಕ್ಷಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಅವರು ಅಭ್ಯರ್ಥಿ ಬದಲಾವಣೆ ಮಾಡಿದರೆ ಪರವಾಗಿರಲಿಲ್ಲ. ಅವರು ಒಂದು ಮಾತು ಹೇಳಿದ್ದಾರೆ, ಅದನ್ನು ತಾವು ನ್ಯೂಸಲ್ಲಿ ನೋಡಿರ್ತೀರ. ನಾನು ಭಾಸ್ಕರ್ನ ಗೆಲ್ಲಿಸ್ಬೇಕು ಅಂತ ಬಂದಿಲ್ಲ, ನಮ್ಮ ಪಕ್ಷದ ನಮ್ಮ ಸುರೇಶ್ ಅವರು ಎಲೆಕ್ಷನ್ ನಿಂತ್ಕೊಂಡಿರೋದ್ರಿಂದ ಅವ್ರನ್ನ ಕೈ ಬಲಪಡಿಸೋಕ್ಕೋಸ್ಕರ ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಅದರಿಂದ ಇವನ್ನೇನು ಅವ್ರು ಒಪ್ಕೊಂಡಿಲ್ಲ. ಶಾಸಕರು ಅವರ ಕರ್ತವ್ಯ ಅವ್ರು ಮಾಡ್ತಾರೆ. ವೋಟರ್ಸು ಯಾರಿಗೆ ವೋಟ್ ಮಾಡ್ಬೇಕು ಅನ್ನೋದು ಅವ್ರು ಮಾಡ್ತಾರೆ. ಎಷ್ಟು ಹಸುಗಳು ಸಾಕಿದೆ ಅವರು ಮಾಡಿರ್ತಕ್ಕಂಥ ಏನು ಇವಾಗ ಹೇಳಿದ್ನಲ್ಲ, ಒಂದು ಡಿಸ್ಕ್ವಾಲಿಫಿಕೇಷನ್, ಯಾರಾದರೂ ಹೇಳಿದ ಮಾತು ಕೇಳಲ್ಲ ಅಂದರೆ ಡಿಸ್ಕ್ವಾಲಿಫಿಕೇಷನ್ ಮಾಡಿಸೋದು, ಯಾವುದನ್ನ ಸಂಘಗಳಲ್ಲಿ ನಂದೇ ಸಂಘಕ್ಕೆ ಹೋಗಿ ಹಾಲಿಗೆ ಯೂರಿಯಾ ಹಾಕ್ಯಂಡು ತಗೊಂಡೋಗಿ ರಿಪೋರ್ಟ್ ತಗೊಂಡೋಗೋದು, ಅಧಿಕಾರಿಗಳ ಸೈನ್ ಹಾಕು ಅನ್ನೋದು, ಇಂಥ ಒಂದು ಕೆಟ್ಟತನವನ್ನು ಮಾಡ್ತಕ್ಕಂಥ ನಿರ್ದೇಶಕ ಬೇಡ ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ಯಾರೋ ಒಂದಷ್ಟು ಜನ ಅವರ ಹಿಂಬಾಲಕರು ಚೇಲರು ಮಾಡಿದ್ದಾರೆ, ಕೆಲವೇ ಜನ. ಅದು ಬಿಟ್ಟರೆ ಬೇರೆ ಯಾರು ಇವನು ದೊಡ್ಡ ಮನುಷ್ಯ ಅಂತ ಹೇಳಿಲ್ಲ. ಅದರಿಂದ ಇವನು ಅಧಿಕಾರದಾಗಿರೋದ್ರಿಂದ, ಸರ್ಕಾರಗಳಿರೋದ್ರಿಂದ ಸ್ವಲ್ಪ ಹೆದರ್ಕೊಂಡು ಹಿಂದೆ ಮುಂದೆ ನಮಗೆ ತೆರೆಮರೆಯಲ್ಲಿ ಸಹಾಯ ಮಾಡಿದ್ದಾರೆ, ಮಾಡ್ತಾವ್ರೆ. ಮತ್ತು ಈ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ನಿಗದಿಪಡಿಸಿದಂಥ ನೀತಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ರೈತರು ಬೆಳೆದಂತಹ ಉತ್ಪನ್ನಗಳನ್ನು, ಅಂದರೆ ಇದು ತರಕಾರಿ ಆಗ್ಬೋದು, ಮತ್ತೊಂದಾಗ್ಬೋದು, ಅದನ್ನು ಆಯಾ ಸ್ಥಳೀಯ ಡೈರಿ ಹತ್ರ ಮಾರಾಟ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿಲ್ಲ ಅನ್ನೋದು ಒಂದು ಆರೋಪ ಇದೆ. ಇದ್ರ ಬಗ್ಗೆ ಏನಂತ? ಸರ್ಕಾರ ಒಂದು ಆದೇಶವನ್ನು ಹೊರಡಿಸ್ತು. ಇದು ಹಣ ಏನು ನಮ್ಮದೇನೆ, ಅದು 27 ಪೈಸೆ ಬೊಮ್ಮಲ್ ಟ್ರಸ್ಟಲ್ಲಿ ಇರ್ತಕ್ಕಂಥ ಹಣ. ಏನಂದರೆ ಸಂಕಷ್ಟದಲ್ಲಿರ್ತಕ್ಕಂಥ ರೈತರು ಬೆಳೆದ ಉತ್ಪಾದಕರನ್ನು ಅವ್ರ ಹತ್ರ ಪರ್ಚೇಸ್ ಮಾಡಿ ಆ ಒಂದು ತರಕಾರಿನ ಆಯಾ ಜಾಗದಲ್ಲಿ ಸಾರ್ವಜನಿಕವಾಗಿ ಹಂಚಿ ಅಂತ, ಸುಮ್ಮನೆ ಫ್ರೀಯಾಗಿ ದುಡ್ಡು ತಗೊಂಡಲ್ಲ. ಅದು ರೈತರಿಗೆ ಕಷ್ಟ, ರೈತರ ಹತ್ರ ಪರ್ಚೇಸ್ ಮಾಡೋದು. ರೈತರ ಹತ್ರ ಪರ್ಚೇಸ್ ಮಾಡಿ ಅದನ್ನು ಏನು ಸಾರ್ವಜನಿಕವಾಗಿ ಜನಗಳಿರ್ತಾರೆ ಅವ್ರಿಗೆಲ್ಲ ಹಂಚಿ, ಅಂದರೆ ಅವರಿಗೆ ತರಕಾರಿ ಸಿಕ್ಕಿದಂಗೂ ಆಯಿತು. ರೈತ ತಗೊಂಡೋಗಿ ಕಿತ್ಕೊಂಡು ಮಾರೋಕ್ಕಾಗಲ್ಲ, ವೆಹಿಕಲ್ಸು ಸಪೋರ್ಟ್ ಇಲ್ಲ, ಮಾರ್ಕೆಟ್ ಇರಲಿ, ಜನ ಸೇರಿಸಲ್ಲ. ಅಂಥ ಸಂದರ್ಭದಲ್ಲಿ ಅದನ್ನು ಮಾಡಿ ಅಂದರು. ಈತನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಅವ್ನು ಬಂದು ಇವತ್ತು ಹೇಳಿ, ಅಂಥ ತರಕಾರಿನ ಯಾವುದನ್ನು ಪರ್ಚೇಸು ಮಾಡಿಲ್ಲ, ಹಂಚೂ ಇಲ್ಲ. ಸುಮಾರು 5 ಲಕ್ಷಕ್ಕೂ ಅಧಿಕ ಹಣವನ್ನು ಈತನು ಯಾರ್ದೋ ಅಕೌಂಟಲ್ಲಿ ಹಾಕಿ ತಗೊಂಡು ನುಂಗಿ ನೀರು ಕುಡಿದಿದ್ದಾನೆ ಅಂತ ಹೇಳ್ತೀನಿ.